ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟದ ಸರಮಾಲೆ ಎದುರಾಗಿದೆಯಾ? ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆಯಾ ಸಿದ್ದರಾಮಯ್ಯನವರಿಗೆ? ಸಿದ್ದರಾಮಯ್ಯನವರ ವಿರುದ್ಧ ಈಗ ಸ್ನೇಹಮಯಿ ಕೃಷ್ಣ ದೂರು ಕೊಡೋದಕ್ಕೆ ಹೊರಟಿದ್ದಾರೆ. ಲೋಕಾಬಳಿಕ ಇಡಿಗೆ ಸ್ನೇಹಮಯಿ ಕೃಷ್ಣ ದೂರು, ಇಮೇಲ್ ಹಾಗೂ ಪತ್ರ ಬರೆದು ದೂರು ಸಲ್ಲಿಕೆ ಮಾಡಿದ್ದಾರೆ. ಇಡಿ ಜಂಟಿ ನಿರ್ದೇಶಕ ಬೆಂಗಳೂರು ಇವರಿಗೆ ದೂರು ಕೊಟ್ಟಿದ್ದಾರೆ. 16 ಪುಟಗಳ ದೂರರ್ಜಿಯನ್ನ ಸ್ನೇಹಮಯಿ ಕೃಷ್ಣ ಕೊಟ್ಟಿದ್ದಾರೆ. ಮನಿ ಲಾಂಡ್ರಿಂಗ್ ಆಕ್ಟ್ ಮೂಲಕ ತನಿಖೆಗೆ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದೂರುಗಳ ಸರಮಾಲೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇಡಿ ಜಂಟಿ ನಿರ್ದೇಶಕರಿಗೆ ದೂರನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಆಗಲೇ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಪಿಟಿಷನ್ ಎಲ್ಲ ಸಲ್ಲಿಕೆ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಲ್ಲೇ ಪ್ರಮುಖವಾಗಿ ನೀವು ಒಂದು ದೂರೆಲ್ಲ ಸಲ್ಲಿಸಿದ್ದೀರಾ ಸರ್, ಯಾವೆಲ್ಲ ಅಂಶಗಳೆಲ್ಲ ನೀವು ಉಲ್ಲೇಖ ಮಾಡಿದ್ದೀರಾ ಜಾರಿ ನಿರ್ದೇಶನಕ್ಕೆ? ಸರ್, ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನಗಳ ರೂಪದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿರೋದ್ರಿಂದ ಜಾರಿ ನಿರ್ದೇಶನದಿಂದ ತನಿಖೆ ನಡೆಸೋ ಸೂಕ್ತ ಅನ್ನೋ ಹಿನ್ನೆಲೆಯಲ್ಲಿ ನಾನು ಮೊನ್ನೆ ಇಮೇಲ್ ಮೂಲಕ ದೂರರ್ಜಿಯನ್ನು ಸಲ್ಲಿಸಿದ್ದೀನಿ. ನಾಳೆ ನೇರವಾಗಿ ಅವ್ರ ಕಚೇರಿಗೂ ಕೂಡ ದೂರರ್ಜಿನ ಕೊಡ್ತಾಯಿದ್ದೀವಿ. ಅಂದರೆ ಬೆಂಗಳೂರಿಗೆ ಹೋಗ್ತಿದ್ರೆ ಅಥವಾ ದೆಹಲಿಗೆ? ಬೆಂಗಳೂರಿಗಾಗಿ ನಮ್ಮ ಬೇರೆಯವ್ರ ಕಡೆಯಿಂದ ಅಲ್ಲೇ ಅರ್ಜಿಗಳನ್ನು ಕೊಡಿಸ್ತಾ ಇದ್ದೀನಿ. ಸಚಿವರು ಯಾರೆಲ್ಲ ಆಗ್ಬೋದು ಸರ್ ಇದರಲ್ಲಿ? ಸರ್, ಈ ಸದ್ಯಕ್ಕೆ ಹಾಲಿ ಇದ್ರ ಪ್ರಕಾರ ನಗರಾಭಿವೃದ್ಧಿ ಸಚಿವ ಏನು ಬೈರತಿ ಸುರೇಶ್ ಹೇಳಿದ್ರೆ ಅವರು ಕೂಡ ಆರೋಪಿ ಆಗ್ತಾರೆ. ಯಾಕಂತ ಹೇಳಿದ್ರೆ 3/11/2023 ಒಂದು 4 ತಜ್ಞರ ತಂಡದ ಸಮಿತಿಯ ಒಂದು ವರದಿಯನ್ನು ಕೊಟ್ಟಿದೆ. ಆ ವರದಿಯಲ್ಲಿ 50-50 ಅನುಪಾತ ನಿವೇಶನ ಹಂಚಿಕೆ ಮಾಡೋದು ನಿಯಮಾಬಾಹಿರ ಅಂತ ತಿಳಿಸಿದೆ. ಈ ವಿಚಾರ ಗೊತ್ತಿದ್ರು ಕೂಡ ಆ ವರದಿಯನ್ನು ಆಧರಿಸಿ ಕೂಡಲೇ ಕ್ರಮಗಳನ್ನು ತಗೊಂಡು 50-50 ಅನುಪಾತ ನಿವೇಶನ ಹಂಚಿಕೆ ಮಾಡೋದನ್ನ ನಿಲ್ಲಿಸಿಲ್ಲ. ಮತ್ತು ಈಗಾಗಲೇ ಏನು ನಿವೇಶನ ಹಂಚಿಕೆ ಮಾಡಿತ್ತು ಅದನ್ನು ಅದಕ್ಕೆ ಸಂಬಂಧಪಟ್ಟ ಏನು ಮಂಜೂರಾತಿ ಆದೇಶಗಳಿದೆ ಮತ್ತು ಕ್ರಯಪತ್ರಗಳಿದೆ, ಅದನ್ನು ರದ್ದುಪಡಿಸಿ ಆ ನಿವೇಶನ ವಾಪಸ್ ಪಡೆಯುವಂಥ ಯಾವುದೇ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಇವರು ಕೂಡ ಪರೋಕ್ಷವಾಗಿ ಅಕ್ರಮದಲ್ಲಿ ಭಾಗಿಯಾಗಿ ಕಂಡು ಬಂದಿರೋದ್ರಿಂದ ಇವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಆರೋಪಿಗಳಾಗ್ತಾರೆ. ಸರ್, ಈಗ ಮತ್ತೊಂದು ದಸರಾ ಬರ್ತಾ ಇದೆ ಸರ್, ನೀವು ಅವತ್ತು ಕೂಡ ಮನವಿ ಮಾಡ್ಕೊಂಡಿದ್ದೀರಿ ಸಿ ಎಂ ಅವರು ಉದ್ಘಾಟನೆ ಮಾಡ್ಬೋದಕ್ಕೆ ಪವಿತ್ರ ಇರುವಂಥ ದಸರಾ ಅಂತೇಳಿ. ಸೊ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಹೇಗಿರುತ್ತೆ ಸರ್? ಸರ್, ನಾಳೆ ನಾನು ಈ ಬಗ್ಗೆ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀನಿ. ಮೈಸೂರು ದಸರಾಗೆ 400 ವರ್ಷಗಳಿಂದ ಹೆಚ್ಚಿನ ಇತಿಹಾಸ ಇರೋದ್ರಿಂದ ಮತ್ತು ಅದಕ್ಕೆ ಅದರದೇ ಆದ ಪಾವಿತ್ರತೆ ಇರೋದ್ರಿಂದ ಈ ಆರೋಪ ಹೊತ್ತಂಥ ಮುಖ್ಯಮಂತ್ರಿಗಳು ಅಂದರೆ ವಿಚಾರಣೆಗೆ ಒಳಪಟ್ಟಿರ್ತಕ್ಕಂಥ ಆರೋಪಿ ಆಗಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಒಂದು ಕಾರ್ಯಕ್ರಮ ಭಾಗವಹಿಸಿದರೆ ಆ ಒಂದು ಪಾವಿತ್ರತೆಗೆ ಮತ್ತು ಅದರ ಚಾರಿತ್ರಿಕ ಹಿನ್ನೆಲೆಗೆ ಧಕ್ಕೆ ಆಗೋ ಸಂಭವ ಇರೋದ್ರಿಂದ ಅವ್ರನ್ನ ಯಾವುದೇ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ತಡೀಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಸಿ ಎಂ ಅವರು ಕೂಡ ಏನು ತಪ್ಪೇ ಮಾಡಿಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ಮಾತುಗಳೆಲ್ಲ ಕೂಡ ಹೇಳ್ತಾ ಇರುವಂಥದ್ದು. ಸರ್, ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಜನಪ್ರತಿನಿಧಿ ನ್ಯಾಯಾಲಯ ಏನು ಈ ಸಂಬಂಧಪಟ್ಟ ತೀರ್ಪುಗಳು ನೀಡಿದೆ ಆ ತೀರ್ಪುಗಳನ್ನು ಗಮನಿಸಿ ಗೊತ್ತಾಗುತ್ತೆ. ದಾಖಲಾತಿಗಳ ಸಮೇತ ಅವ್ರು ಮಾಡಿರ್ತಕ್ಕಂಥ ಅಪರಾಧ ಕುರಿತು ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ತನಿಖೆಗೆ ಆದೇಶ ಮಾಡೋದು ಸ್ಪಷ್ಟ ಕಂಡು ಬರುತ್ತೆ. ಸಿಬಿಐ ಕೊಟ್ಟಿರುವಂತಹ ದೂರಲ್ಲೂ ಕೂಡ ಯಾವೆಲ್ಲ ಅಂದರೆ ಎಷ್ಟು ವರ್ಷಗಳಿಂದ ಮಾಡಬೇಕು, ಬರೀ ಕೇವಲ ಸಿ ಎಂ ಅವರ ಪತ್ನಿ 14 ಸೈಟ್ ನಿವೇಶನ ಮಾತ್ರ ಮೂಡಾದ ಆ ಹಗರಣದ ಬಗ್ಗೆಯೂ ಕೂಡ? ಸರ್, ನಾವು 1990 ಇಸ್ವಿಯಿಂದ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅವ್ಯವಹಾರ ನಡೆದಿದೆ ಅದೆಲ್ಲ ಸಮಗ್ರ ತನಿಖೆ ನಡೆಸಬೇಕು ಅಂತ ಮನವಿಯನ್ನು ಮಾಡ್ಕೊಂಡಿದ್ವಿ. ಅದು ಈಗ ನಮ್ಗೆ ಲಭ್ಯವಾದ ದಾಖಲಾತಿ ಪ್ರಕಾರ 2015 ನಂತರ 50-50 ಅನುಪಾತದಲ್ಲಿ ಅವ್ಯವಹಾರ ನಡೆದ್ರಿಂದ 2015ರಿಂದ ಇಲ್ಲಿವರೆಗೂ ಏನು ಈ ಥರ 50-50 ನಿವೇಶನದಲ್ಲಿ ಸಂಬಂಧಪಟ್ಟ ಅಕ್ರಮಗಳಿದೆ ಎಲ್ಲನೂ ಕೂಡ ಸಮಗ್ರ ತನಿಖೆ ಮಾಡೋದಕ್ಕೆ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಒತ್ತಾಯವನ್ನು ಕೂಡ ಮಾಡ್ತೀವಿ. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು. ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟದ ಸರಮಾಲೆ ಎದುರಾಗಿದೆಯಾ? ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆಯಾ ಸಿದ್ದರಾಮಯ್ಯನವರಿಗೆ? ಸಿದ್ದರಾಮಯ್ಯನವರ ವಿರುದ್ಧ ಈಗ ಸ್ನೇಹಮಯಿ ಕೃಷ್ಣ ದೂರು ಕೊಡೋದಕ್ಕೆ ಹೊರಟಿದ್ದಾರೆ. ಲೋಕಾಬಳಿಕ ಇಡಿಗೆ ಸ್ನೇಹಮಯಿ ಕೃಷ್ಣ ದೂರು, ಇಮೇಲ್ ಹಾಗೂ ಪತ್ರ ಬರೆದು ದೂರು ಸಲ್ಲಿಕೆ ಮಾಡಿದ್ದಾರೆ. ಇಡಿ ಜಂಟಿ ನಿರ್ದೇಶಕ ಬೆಂಗಳೂರು ಇವರಿಗೆ ದೂರು ಕೊಟ್ಟಿದ್ದಾರೆ. 16 ಪುಟಗಳ ದೂರರ್ಜಿಯನ್ನ ಸ್ನೇಹಮಯಿ ಕೃಷ್ಣ ಕೊಟ್ಟಿದ್ದಾರೆ. ಮನಿ ಲಾಂಡ್ರಿಂಗ್ ಆಕ್ಟ್ ಮೂಲಕ ತನಿಖೆಗೆ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದೂರುಗಳ ಸರಮಾಲೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇಡಿ ಜಂಟಿ ನಿರ್ದೇಶಕರಿಗೆ ದೂರನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಆಗಲೇ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಪಿಟಿಷನ್ ಎಲ್ಲ ಸಲ್ಲಿಕೆ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಲ್ಲೇ ಪ್ರಮುಖವಾಗಿ ನೀವು ಒಂದು ದೂರೆಲ್ಲ ಸಲ್ಲಿಸಿದ್ದೀರಾ ಸರ್, ಯಾವೆಲ್ಲ ಅಂಶಗಳೆಲ್ಲ ನೀವು ಉಲ್ಲೇಖ ಮಾಡಿದ್ದೀರಾ ಜಾರಿ ನಿರ್ದೇಶನಕ್ಕೆ? ಸರ್, ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನಗಳ ರೂಪದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿರೋದ್ರಿಂದ ಜಾರಿ ನಿರ್ದೇಶನದಿಂದ ತನಿಖೆ ನಡೆಸೋ ಸೂಕ್ತ ಅನ್ನೋ ಹಿನ್ನೆಲೆಯಲ್ಲಿ ನಾನು ಮೊನ್ನೆ ಇಮೇಲ್ ಮೂಲಕ
ದೂರು ಅರ್ಜಿಯನ್ನು ಸಲ್ಲಿಸಿದ್ದೀನಿ. ಇವಾಗ ನಾಳೆ ನೇರವಾಗಿ ಅವ್ರ ಕಚೇರಿಗೂ ಕೂಡ ದೂರು ಅರ್ಜಿನ ಕೊಡ್ತಾ ಇದ್ದೀವಿ. ಅಂದರೆ ಬೆಂಗಳೂರಿಗೆ ಹೋಗ್ತಿದ್ರೆ ಅಥವಾ ದೆಹಲಿಗೆ? ಬೆಂಗಳೂರಿಗಾಗಿ ನಮ್ಮ ಬೇರೆಯವ್ರ ಕಡೆಯಿಂದ ಅಲ್ಲೇ ಅರ್ಜಿಗಳನ್ನು ಕೊಡಿಸ್ತಾ ಇದ್ದೀನಿ. ಸಚಿವರು ಯಾರೆಲ್ಲ ಆಗ್ಬೋದು ಸರ್ ಇದರಲ್ಲಿ? ಸರ್ ಈ ಸದ್ಯಕ್ಕೆ ಹಾಲಿ ಇದ್ರ ಪ್ರಕಾರ ನಗರಾಭಿವೃದ್ಧಿ ಸಚಿವ ಏನು ಬೈರತಿ ಸುರೇಶ್ ಹೇಳಿದ್ರೆ ಅವರು ಕೂಡ ಆರೋಪಿ ಆಗ್ತಾರೆ. ಯಾಕಂತ ಹೇಳಿದ್ರೆ 3/11/2023 ಒಂದು 4 ತಜ್ಞರ ತಂಡದ ಸಮಿತಿ ಒಂದು ವರದಿಯನ್ನು ಕೊಟ್ಟಿದೆ. ಆ ವರದಿಯಲ್ಲಿ 50-50 ಅನುಪಾತ ನಿವೇಶನ ಹಂಚಿಕೆ ಮಾಡೋದು ನಿಯಮಾಬಾಹಿರ ಅಂತ ತಿಳಿಸಿದೆ. ಈ ವಿಚಾರ ಗೊತ್ತಿದ್ರು ಕೂಡ ಆ ವರದಿಯನ್ನು ಆಧರಿಸಿ ಕೂಡಲೇ ಕ್ರಮಗಳನ್ನು ತಗೊಂಡು 50-50 ಅನುಪಾತ ನಿವೇಶನ ಹಂಚಿಕೆ ಮಾಡೋದನ್ನ ನಿಲ್ಲಿಸಿಲ್ಲ. ಮತ್ತು ಈಗಾಗಲೇ ಏನು ನಿವೇಶನ ಹಂಚಿಕೆ ಮಾಡಿತ್ತು ಅದನ್ನು ಅದಕ್ಕೆ ಸಂಬಂಧಪಟ್ಟ ಏನು ಮಂಜೂರಾತಿ ಆದೇಶಗಳಿದೆ ಮತ್ತು ಕ್ರಯಪತ್ರಗಳಿದೆ, ಅದನ್ನು ರದ್ದುಪಡಿಸಿ ಆ ನಿವೇಶನ ವಾಪಸ್ ಪಡೆಯುವಂಥ ಯಾವುದೇ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಇವರು ಕೂಡ ಪರೋಕ್ಷವಾಗಿ ಅಕ್ರಮದಲ್ಲಿ ಭಾಗಿಯನ್ನು ಕಂಡು ಬಂದಿರೋದ್ರಿಂದ ಸೊ ಇವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಆರೋಪಿಗಳಾಗ್ತಾರೆ. ಸರ್, ಈಗ ಮತ್ತೊಂದು ದಸರಾ ಬರ್ತಾ ಇದೆ ಸರ್. ನೀವು ಅವತ್ತು ಕೂಡ ಮನವಿ ಮಾಡ್ಕೊಂಡಿದ್ದೀರಿ CM ಅವರು ಉದ್ಘಾಟನೆ ಮಾಡ್ಬೋದಕ್ಕೆ ಪವಿತ್ರ ಇರುವಂಥ ದಸರಾ ಅಂತೇಳಿ. ಸೊ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಹೇಗಿರುತ್ತೆ ಸರ್? ಸರ್, ನಾಳೆ ನಾನು ಈ ಬಗ್ಗೆ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀನಿ. ಮೈಸೂರು ದಸರಾಗೆ 400 ವರ್ಷಗಳಿಂದ ಹೆಚ್ಚಿನ ಇತಿಹಾಸ ಇರೋದ್ರಿಂದ ಮತ್ತು ಅದಕ್ಕೆ ಅದರದೇ ಆದ ಪಾವಿತ್ರತೆ ಇರೋದ್ರಿಂದ ಈ ಆರೋಪ ಹೊತ್ತಂಥ ಮುಖ್ಯಮಂತ್ರಿಗಳು ಅಂದರೆ ವಿಚಾರಣೆಗೆ ಒಳಪಟ್ಟಿರ್ತಕ್ಕಂಥ ಆರೋಪಿಯಾಗಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಒಂದು ಕಾರ್ಯಕ್ರಮ ಭಾಗವಹಿಸಿದರೆ ಆ ಒಂದು ಪಾವಿತ್ರತೆಗೆ ಮತ್ತು ಅದರ ಚಾರಿತ್ರಿಕ ಹಿನ್ನೆಲೆಗೆ ಧಕ್ಕೆ ಆಗೋ ಸಂಭವ ಇರೋದ್ರಿಂದ ಅವ್ರನ್ನ ಯಾವುದೇ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ತಡೀಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ CM ಅವರು ಕೂಡ ಏನು ತಪ್ಪೇ ಮಾಡಿಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ಮಾತುಗಳೆಲ್ಲ ಕೂಡ ಹೇಳ್ತಾ ಇರುವಂಥದ್ದು. ಸರ್, ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಜನಪ್ರತಿನಿಧಿ ನ್ಯಾಯಾಲಯ ಏನು ಈ ಸಂಬಂಧಪಟ್ಟ ತೀರ್ಪುಗಳು ನೀಡಿದೆ ಆ ತೀರ್ಪುಗಳನ್ನು ಗಮನಿಸಲಿಕ್ಕೆ ಗೊತ್ತಾಗುತ್ತೆ. ದಾಖಲಾತಿಗಳ ಸಮೇತ ಅವ್ರು ಮಾಡಿರ್ತಕ್ಕಂಥ ಅಪರಾಧ ಕುರಿತು ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ತನಿಖೆಗೆ ಆದೇಶ ಮಾಡೋದು ಸ್ಪಷ್ಟ ಕಂಡು ಬರುತ್ತೆ. CBI ಕೊಟ್ಟಿರುವಂತಹ ದೂರಲ್ಲೂ ಕೂಡ ಯಾವೆಲ್ಲ ಅಂದರೆ ಎಷ್ಟು ವರ್ಷಗಳಿಂದ ಮಾಡಬೇಕು, ಬರೀ ಕೇವಲ CM ಅವರ ಪತ್ನಿಯ 14 ಸೈಟ್ ನಿವೇಶನ ಮಾತ್ರ ಮೂಡಾದ ಆ ಹಗರಣದ ಬಗ್ಗೆಯೂ ಕೂಡ? ಸರ್, ನಾವು 1990 ಇಸ್ವಿಯಿಂದ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅವ್ಯವಹಾರ ನಡೆದಿದೆ ಅದೆಲ್ಲ ಸಮಗ್ರ ತನಿಖೆ ನಡೆಸಬೇಕು ಅಂತ ಮನವಿಯನ್ನು ಮಾಡ್ಕೊಂಡಿದ್ವಿ. ಅದು ಈಗ ನಮ್ಗೆ ಲಭ್ಯ ದಾಖಲಾತಿ ಪ್ರಕಾರ 2015 ನಂತರ 50-50 ಅನ್ನೋ ಪದದಲ್ಲಿ ಅವ್ಯವಹಾರ ನಡೆದ್ರಿಂದ ಸೊ 2015ರಿಂದ ಇಲ್ಲಿವರೆಗೂ ಏನು ಈ ಥರ 50-50 ನಿವೇಶನದಲ್ಲಿ ಸಂಬಂಧಪಟ್ಟಾಗಿ ಅಕ್ರಮಗಳಿದೆ ಎಲ್ಲನೂ ಕೂಡ ಸಮಗ್ರ ತನಿಖೆ ಮಾಡೋದಕ್ಕೆ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಆ ಒತ್ತಾಯವನ್ನು ಕೂಡ ಮಾಡ್ತೀವಿ. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು. ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟದ ಸರಮಾಲೆ ಎದುರಾಗಿದೆಯಾ? ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆಯಾ ಸಿದ್ದರಾಮಯ್ಯನವರಿಗೆ? ಸಿದ್ದರಾಮಯ್ಯನವರ ವಿರುದ್ಧ ಈಗ ಸ್ನೇಹಮಯಿ ಕೃಷ್ಣ ದೂರು ಕೊಡೋದಕ್ಕೆ ಹೊರಟಿದ್ದಾರೆ. ಲೋಕಾಬಳಿಕ ಇಡಿಗೆ ಸ್ನೇಹಮಯಿ ಕೃಷ್ಣ ದೂರು, ಇಮೇಲ್ ಹಾಗೂ ಪತ್ರ ಬರೆದು ದೂರು ಸಲ್ಲಿಕೆ ಮಾಡಿದ್ದಾರೆ. ಇಡಿ ಜಂಟಿ ನಿರ್ದೇಶಕ ಬೆಂಗಳೂರು ಇವರಿಗೆ ದೂರು ಕೊಟ್ಟಿದ್ದಾರೆ. 16 ಪುಟಗಳ ದೂರರ್ಜಿಯನ್ನ ಸ್ನೇಹಮಯಿ ಕೃಷ್ಣ ಕೊಟ್ಟಿದ್ದಾರೆ. ಮನಿ ಲಾಂಡ್ರಿಂಗ್ ಆಕ್ಟ್ ಮೂಲಕ ತನಿಖೆಗೆ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದೂರುಗಳ ಸರಮಾಲೆ. ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇಡಿ ಜಂಟಿ ನಿರ್ದೇಶಕರಿಗೆ ದೂರನ್ನು ಕೊಟ್ಟಿದ್ದಾರೆ. CM ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ. ಈ ಒಂದು ಪ್ರಕರಣವನ್ನು CBIಗೆ ವಹಿಸಬೇಕು ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಆಗಲೇ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಎಲ್ಲ ಸಲ್ಲಿಕೆ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೆನ್ನೆ ಪ್ರಮುಖವಾಗಿ ನೀವು ಒಂದು ದೂರೆಲ್ಲ ಸಲ್ಲಿಸಿದ್ದೀರಾ ಸರ್. ಯಾವೆಲ್ಲ ಅಂಶಗಳೆಲ್ಲ ನೀವು ಉಲ್ಲೇಖ ಮಾಡಿದ್ದೀರಾ ಜಾರಿ ನಿರ್ದೇಶನಕ್ಕೆ? ಸರ್, ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನಗಳ ರೂಪದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿರೋದ್ರಿಂದ ಜಾರಿ ನಿರ್ದೇಶನದಿಂದ ತನಿಖೆ ನಡೆಸೋ ಸೂಕ್ತ ಅನ್ನೋ ಹಿನ್ನೆಲೆಯಲ್ಲಿ ನಾನು ಮೊನ್ನೆ ಇಮೇಲ್ ಮೂಲಕ ದೂರು ಅರ್ಜಿಯನ್ನು ಸಲ್ಲಿಸಿದ್ದೀನಿ. ಇವಾಗ ನಾಳೆ ನೇರವಾಗಿ ಅವ್ರ ಕಚೇರಿಗೂ ಕೂಡ ದೂರು ಅರ್ಜಿನ ಕೊಡ್ತಾ ಇದ್ದೀವಿ. ಅಂದರೆ ಬೆಂಗಳೂರಿಗೆ ಹೋಗ್ತಿದ್ರೆ ಅಥವಾ ದೆಹಲಿಗೆ? ಬೆಂಗಳೂರಿಗಾಗಿ ನಮ್ಮ ಬೇರೆಯವ್ರ ಕಡೆಯಿಂದ ಅಲ್ಲೇ ಅರ್ಜಿಗಳನ್ನು ಕೊಡಿಸ್ತಾ ಇದ್ದೀನಿ. ಸಚಿವರು ಯಾರೆಲ್ಲ ಆಗ್ಬೋದು ಸರ್ ಇದರಲ್ಲಿ? ಸರ್, ಈ ಸದ್ಯಕ್ಕೆ ಹಾಲಿ ಇದ್ರ ಪ್ರಕಾರ ನಗರಾಭಿವೃದ್ಧಿ ಸಚಿವ ಏನು ಬೈರತಿ ಸುರೇಶ್ ಹೇಳಿದ್ರೆ ಅವರು ಕೂಡ ಆರೋಪಿ ಆಗ್ತಾರೆ. ಯಾಕಂತ ಹೇಳಿದ್ರೆ 3/11/2023 ಒಂದು 4 ತಜ್ಞರ ತಂಡದ ಸಮಿತಿ ಒಂದು ವರದಿಯನ್ನು ಕೊಟ್ಟಿದೆ. ಆ ವರದಿಯಲ್ಲಿ 50-50 ಅನುಪಾತ ನಿವೇಶನ ಹಂಚಿಕೆ ಮಾಡೋದು ನಿಯಮಾಬಾಹಿರ ಅಂತ ತಿಳಿಸಿದೆ. ಈ ವಿಚಾರ ಗೊತ್ತಿದ್ರು ಕೂಡ ಆ ವರದಿಯನ್ನು ಆಧರಿಸಿ ಕೂಡಲೇ ಕ್ರಮಗಳನ್ನು ತಗೊಂಡು 50-50 ಅನುಪಾತ ನಿವೇಶನ ಹಂಚಿಕೆ ಮಾಡೋದನ್ನ ನಿಲ್ಲಿಸಿಲ್ಲ. ಮತ್ತು ಈಗಾಗಲೇ ಏನು ನಿವೇಶನ ಹಂಚಿಕೆ ಮಾಡಿತ್ತು ಅದನ್ನು ಅದಕ್ಕೆ ಸಂಬಂಧಪಟ್ಟ ಏನು ಮಂಜೂರಾತಿ ಆದೇಶಗಳಿದೆ ಮತ್ತು ಕ್ರಯಪತ್ರಗಳಿದೆ, ಅದನ್ನು ರದ್ದುಪಡಿಸಿ ಆ ನಿವೇಶನ ವಾಪಸ್ ಪಡೆಯುವಂಥ ಯಾವುದೇ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಇವರು ಕೂಡ ಪರೋಕ್ಷವಾಗಿ ಅಕ್ರಮದಲ್ಲಿ ಭಾಗಿಯನ್ನು ಕಂಡು ಬಂದಿರೋದ್ರಿಂದ ಸೊ ಇವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಆರೋಪಿಗಳಾಗ್ತಾರೆ. ಸರ್, ಈಗ ಮತ್ತೊಂದು ದಸರಾ ಬರ್ತಾ ಇದೆ ಸರ್. ನೀವು ಅವತ್ತು ಕೂಡ ಮನವಿ ಮಾಡ್ಕೊಂಡಿದ್ದೀರಿ CM ಅವರು ಉದ್ಘಾಟನೆ ಮಾಡ್ಬೋದಕ್ಕೆ ಪವಿತ್ರ ಇರುವಂಥ ದಸರಾ ಅಂತೇಳಿ. ಸೊ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಹೇಗಿರುತ್ತೆ ಸರ್?
ಸರ್ ನಾಳೆ ನಾನು ಈ ಬಗ್ಗೆ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀನಿ. ಮೈಸೂರು ದಸರಾಗೆ 400 ವರ್ಷಗಳಿಂದ ಹೆಚ್ಚಿನ ಇತಿಹಾಸ ಇರೋದ್ರಿಂದ ಮತ್ತು ಅದಕ್ಕೆ ಅದರದೇ ಆದ ಪಾವಿತ್ರತೆ ಇರೋದ್ರಿಂದ ಈ ಆರೋಪ ಹೊತ್ತಂಥ ಮುಖ್ಯಮಂತ್ರಿಗಳು ಅಂದರೆ ವಿಚಾರಣೆಗೆ ಒಳಪಟ್ಟಿರ್ತಕ್ಕಂಥ ಆರೋಪಿ ಆಗಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಒಂದು ಕಾರ್ಯಕ್ರಮ ಭಾಗವಹಿಸಿದರೆ ಆ ಒಂದು ಪಾವಿತ್ರತೆಗೆ ಮತ್ತು ಅದರ ಚಾರಿತ್ರಿಕ ಹಿನ್ನೆಲೆಗೆ ಧಕ್ಕೆ ಆಗೋ ಸಂಭವ ಇರೋದ್ರಿಂದ ಅವ್ರನ್ನ ಯಾವುದೇ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ತಡೀಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಸಿ ಎಂ ಅವರು ಕೂಡ ನಾನು ಏನು ತಪ್ಪೇ ಮಾಡಿಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ಮಾತುಗಳೆಲ್ಲ ಕೂಡ ಹೇಳ್ತಾ ಇರುವಂಥದ್ದು. ಸರ್ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಜನಪ್ರತಿನಿಧಿ ನ್ಯಾಯಾಲಯ ಏನು ಈ ಸಂಬಂಧಪಟ್ಟ ತೀರ್ಪುಗಳು ನೀಡಿದೆ ಆ ತೀರ್ಪುಗಳನ್ನು ಗಮನಿಸಿ ಗೊತ್ತಾಗುತ್ತೆ. ದಾಖಲಾತಿಗಳ ಸಮೇತ ಅವ್ರು ಮಾಡಿರ್ತಕ್ಕಂಥ ಅಪರಾಧ ಕುರಿತು ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ತನಿಖೆಗೆ ಆದೇಶ ಮಾಡೋದು ಸ್ಪಷ್ಟ ಕಂಡು ಬರುತ್ತೆ. CBI ಕೊಟ್ಟಿರುವಂತಹ ದೂರಲ್ಲೂ ಕೂಡ ಯಾವೆಲ್ಲ ಅಂದರೆ ಎಷ್ಟು ವರ್ಷಗಳಿಂದ ಮಾಡಬೇಕು, ಬರೀ ಕೇವಲ ಸಿ ಎಂ ಅವರ ಪತ್ನಿಯ 14 ಸೈಟ್ಲಿ ವಿಚಾರ ಮಾತ್ರ ಮೂಡಾದ ಆ ಹಗರಣದ ಬಗ್ಗೆಯೂ ಕೂಡ. ಸರ್ ನಾವು 1990 ಇಸ್ವಿಯಿಂದ ಏನು ಮೈಸೂರು ನಗರ ಪ್ರಾಧಿಕಾರ ಅವ್ಯವಹಾರ ನಡೆದಿದೆ ಅದೆಲ್ಲ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾವು ಮನವಿಯನ್ನು ಮಾಡ್ಕೊಂಡಿದ್ವಿ. ಅದು ಈಗ ನಮ್ಗೆ ಲಭ್ಯ ದಾಖಲಾತಿ ಪ್ರಕಾರ 2015 ನಂತರ 50 ಅನ್ನೋ ಪದದಲ್ಲಿ ಅವ್ಯವಹಾರ ನಡೆದ್ರಿಂದ 2015ರಿಂದ ಇಲ್ಲಿವರೆಗೂ ಏನು ಈ ಥರ 50 ನಿವೇಶನದಲ್ಲಿ ಸಂಬಂಧಪಟ್ಟಾಗಿ ಅಕ್ರಮಗಳಿದೆ ಎಲ್ಲನೂ ಕೂಡ ಸಮಗ್ರ ತನಿಖೆ ಮಾಡೋದಕ್ಕೆ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಆ ಒತ್ತಾಯವನ್ನು ಕೂಡ ಮಾಡ್ತೀವಿ. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು.